ಗೈಸ್, ಸೊ ವೆಲ್ಕಮ್ ಟು ಮೈ ಡೇ 4. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಲೇಟ್ ಆಗಿಬಿಟ್ಟಿದೆ ನಾನು ಎದ್ದೇಳೋದು. ಸೊ ಯಾಕಂದರೆ ನೈಟು ನಮ್ಮ ಊರಿಂದ ಪಕ್ಕದಲ್ಲಿ ವಿಷ್ಣುಪುರದಲ್ಲಿ ಕರಗ ಇತ್ತು. ಸೊ ಅದು ನೋಡೋಕೆ ಹೋಗಿದ್ವಿ. ಸೊ ನೈಟ್ ಬರೋದು ಆಲ್ಮೋಸ್ಟ್ ಒಂದು 12:30 ಆಗ್ಬಿಟ್ಟಿತ್ತು. ಮಲಗೋದಕ್ಕೆ 1 o'clock ಆಗಿತ್ತು. ಸೊ ಅದಕ್ಕೆ ಇವಾಗ ಇದ್ದಿದ್ದೀನಿ. ಇವತ್ತು ಟೈಮ್ ಬಂದ್ಬಿಟ್ಟು ಒಂದು 11:30 ಆಗಿದೆ ಮಾರ್ನಿಂಗು. ಸೊ ಇವಾಗ ಎದ್ದಿದ್ದೀನಿ. ಸೊ ಇವಾಗಿದ್ದು ಇವತ್ತಿನ ಕೆಲಸಗಳೆಲ್ಲ ನೋಡಬೇಕು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ಎದ್ದು ಏನು ಕೆಲಸ ಅಂದರೆ ಒಂದು ರೀಲ್ ಮಾಡಬೇಕಿತ್ತು ನನ್ನ ಚಿಕ್ಕ ತಂಗಿ ಜೊತೆಗೆ. ರೀಲ್ ಶೂಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಣ್ಣಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಅವನೇ ಶೂಟ್ ಮಾಡೋದು. ಸೊ ಕ್ಯಾಮ್ರಾ ಮ್ಯಾನ್ ಬೇಕಲ್ವಾ, ಸೊ ಅದಕ್ಕೆ ಅವನ್ನ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬಂದಮೇಲೆ ನಾನು ಮತ್ತು ನನ್ನ ತಂಗಿ ರೀಲ್ ಶೂಟ್ ಮಾಡ್ತೀರಿ. ಸೊ ನನ್ನ ತಂಗಿ ಯಾರು ಅಂತ ನೀವು ಅಂದ್ಕೊಬೋದು. ಸೊ ಬನ್ನಿ ತೋರಿಸ್ತೀನಿ ಯಾರು ಅಂತ. ಸೊ ಗೈಸ್, ಇವಳ ಜೊತೆ ಒಂದು ಕಂಟೆಂಟ್ ವೀಡಿಯೋ ಮಾಡಬೇಕಂದ್ರೆ ಸೊ ಯಾರು ಒಂದು ಕಮೆಂಟ್ ಹಾಕಿ ಈಗ ಮಾಡಿ ಅಂತ ಇವಳ ಜೊತೆಲಿ ಮಾಡ್ತೀರಿ. ಸೊ ಅಮ್ಮ ರೀಲ್ಸ್ ಮಾಡೋಕ್ಕೆ ರೆಡಿನಾ ಡನ್ ನೋಡಿ ಗೈಸ್, ರೆಡಿಯಾಗಿದ್ದಲ್ಲ ರೀಲ್ಸ್ ಮಾಡೋದಕ್ಕೆ. ಸೊ ಇನ್ನು ನಮ್ಮ ಅಣ್ಣ ಬಂದಮೇಲೆ ಸೊ ವೀಡಿಯೋನ ಸ್ಟಾರ್ಟ್ ಮಾಡ್ತೀರಿ. ಗೈಸ್, ಫೈನಲಿ ನಾನು ಮತ್ತು ನಮ್ಮ ಅಮ್ಮ ರೀಲ್ಸ್ ಮಾಡಿದ್ದು ಮುಗೀತು. ಸೊ ಇವಾಗಿಂದ ಮನೆ ಹತ್ರ ಒಂಚೂರು ಕೆಲಸ ಇದೆ. ಮನೆ ಹತ್ರ ಹೋಗಿ ಅಲ್ಲಿಂದ ನೋಡೋಣ ನೆಕ್ಸ್ಟು ಏನೇನಾಗುತ್ತೆ ಅಂದ್ಬಿಟ್ಟು. ಸೊ ರೀಲ್ಸ್ ಮಾಡೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಟ ಕೊಟ್ಟಿದೆ ಅಷ್ಟೇ. ಒಂದೊಂದು ಟೇಕ್ ಒಂದು 10 ಸಲ ಮಾಡಿದ್ದೀರಿ ಗೈಸ್ ರೀಲ್ಸ್ ಮಾಡೋವಾಗ. ಮಾಡ್ತೀನಿ ಅಂದ್ಬಿಟ್ಟು ಮಾಡ್ದಮ್ಮ ಕರೆಕ್ಟಾಗಿ ರೀಲ್ಸು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾವ ರೀಲ್ಸು ಕರೆಕ್ಟಾಗಿ ಮಾಡಿಲ್ಲ. ಫುಲ್ಲು ರೋಡ್ನೇ ಕೊಟ್ಬಿಟ್ಲು ರೀಲ್ಸ್ ಮಾಡೋಷ್ಟಕ್ಕೆ. ನೋಡೋಣ ಅಂದರು ಹೆಂಗೋ ಹಿಂಗೆ ಮಾಡಿಸಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಸೊ ರೀಲ್ ಬಂದ್ಬಿಟ್ಟು ಸಂಜೆ ಅಪ್ಲೋಡ್ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಹೋಗಿ ನೋಡಿ ಗೈಸ್. ಸೊ ಗೈಸ್, ಆವಾಗೇ ನೆನ್ನೆ ನೈಟು ಹೇಳಿದ್ನಲ್ವಾ ಕರ್ಗ ಹೋಗಿದ್ದು ಅಂದ್ಬಿಟ್ಟು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದೇವ್ರ ದರ್ಶನ ಮಾಡಿಕೊಂಡು ಸೊ ಇವಾಗ ಬಂದು ನಾನು ಆ್ಯಕ್ಚುಲಿ ಮನೆ ಹತ್ರ. ಸೊ ಇವಾಗ ಇಲ್ಲಿಂದ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ದೀರಿ. ಇನ್ನೂ ಯಾರೂ ಬಂದಿಲ್ಲ. ಒಬ್ಬ ಬಂದವನೇ ಬಾಲ್ ತಂದವನು ಗೈಸ್. ನೆನ್ನೆ ಬಾಲ್ ಹೊಡೆದೋಗ್ಬಿಡ್ತು, ಅದಕ್ಕೆ ಬಾಲ್ ತಂದವನೇ. ಅದು ಸುಡೋಕ್ಕಂತ ನೋಡಿ ಹುಲ್ಲು ಬ್ಯಾಟ್ಗಳೆಲ್ಲ ಎತ್ಕೊಂಡು ಹೋಯ್ತಾ ಇದ್ದೀನಿ ಫೀಲ್ಡ್ ಹತ್ರ. ಎಲ್ಲ ಬರ್ತಾರೆ. ಸೊ ಇದು ದೇವಸ್ಥಾನದ ಕ್ಲಿಪ್ಪು ನಾನು ಇದಾದಮೇಲೆ ಹಾಕ್ತೀನಿ ನೋಡಿ ಗೈಸ್. ನೆಕ್ಸ್ಟು ಸಕ್ಕದಾಗಿ ಮಾಡಿದ್ದಾರೆ ಗೈಸ್ ದೇವಸ್ಥಾನ ಮಾತ್ರ ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲೋಗಿ ಇವಾಗ ಬಾಲ್ ಸುಟ್ಬಿಟ್ಟು ಸೊ ಎಲ್ಲ ಬರ್ತಾರೆ ಕ್ರಿಕೆಟ್ ಆಡಬೇಕು. ಎಲ್ಲ ಬರಲಿ ನೋಡೋಣ. ನೋಡ್ರಿ ಗೈಸ್, ಬಾಲು ಲೈಟಾಗಿ ಸುಡ್ತೀವಿ ನೋಡಿ. ಇವ್ನ ಕಲರ್ ಯಾವ ಕಲರ್ ಐತೋ ಅದೇ ಕಲರ್ ಬಾಲ್ ಸುಟ್ಬಿಟ್ಟು ಗೈಸ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡ್ರಿ ಅಲ್ಲ ಗೈಸ್, ಇವ್ನು ನೋಡ್ರಿ ಇವನು ನೋಡ್ರಿ ಇವನು ಹೊಡೆಯತ್ತ ನೋಡ್ರಿ ನಮ್ಮ ಮಚ್ಚ. ನೋಡ್ರಿ ಗೈಸ್, ಮಚ್ಚ ಆಯ್ ಮಾಡೋ ಮಚ್ಚ, ಆಯ್ ನಮ್ಮ ಮಚ್ಚ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನೋ ನೋಡ್ರಿ ಗೈಸ್. ಇವಾಗ ಇಲ್ಲಿ ಕ್ರಿಕೆಟ್ ಆಡ್ಕೊಂಡು ಒಳ್ಳೆ ತೋರಿಸಿದೆ ಬಾರೋ ಮಗ. ನೋಡಿ ಗೈಸ್, ಅವ್ನು ನಾನು ತೋರಿಸ್ರಿ ಅಂತ ಅವನೇ ಆಗ ಅವನ್ನೇ ತೋರಿಸಿದ್ದೆ. ಅಲ್ಲ ಟ್ಯಾಂಕ್ ಹೆಚ್ಚಿನ ಫಾರಿನಿಂದ ತಪ್ಸ್ಕೊಂಬಂದ್ಬಿಟ್ಟು ಅವ್ನು ನಮ್ಮೂರಾಗ ಗೈಸ್. ಅವನು ಇವಾಗ ಇಲ್ಲಿ ಒಂದು 2-3 ಮ್ಯಾಚ್ ಆಡಿ ಹಲೋ ಗೈಸ್, ಇವತ್ತೊಂದು ಕಂಟೆಂಟ್ ಮಾಡ್ತೀನಿ ಅಂತ ಹೇಳಿದ್ನಿ. ಸೊ ಆದರೆ ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತು, ಪರ್ಸನಲ್ ಕೆಲಸ. ಅದರಿಂದ ಕಂಟೆಂಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಒಂದು ಚಿಕ್ಕದಾಗಿ ಇವತ್ತು ಮಿನಿ ಲಾಗ್ ಥರ ಮಿನಿ ಲಾಗ್ ಥರ ಇರುತ್ತೆ ಇವತ್ತಿನ ಲಾಗು. ಸೊ ಅದು ಬಿಟ್ಟರೆ ಇನ್ನು ನಾಳೆ 100% ಒಂದು ಕಂಟೆಂಟ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ watch for next vlog. खत्म. बाय बाय, टाटा.